ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರೋ ಹಾಗೆ ನಿನ್ನೆ ಅಷ್ಟೇ ಚೈನಾದಲ್ಲಿ ಶೋಮಿ ರೆಡ್ಮಿ ನೋಟ್ 8 ಮತ್ತೆ ಶೋಮಿ ರೆಡ್ಮಿ ನೋಟ್ 8 ಪ್ರೋ ಎರಡೂ ಡಿವೈಸ್ಗಳನ್ನ ಚೈನಾದಲ್ಲಿ ಲಾಂಚ್ ಮಾಡಿದ್ದಾರೆ. ಹಾಗಾದ್ರೆ ಇದ್ರ ಸ್ಪೆಸಿಫಿಕೇಶನ್ ಆಗಲಿ, ಇದ್ರ ಪ್ರೈಸ್ ಆಗಲಿ, ಕ್ಯಾಮರಾಗಳೇನಿದೆ, ಯಾವ ಒಂದು ಪ್ರೊಸೆಸರ್ಗಳು ಬಂದಿದೆ, ಇಷ್ಟೇ ಅಲ್ಲದೆ ಭಾರತದಲ್ಲಿ ಯಾವಾಗ ಬರುತ್ತೆ, ಭಾರತದಲ್ಲಿ ಏನೊಂದು ಪ್ರೈಸ್ಗಳನ್ನ ತಗೊಂಡು ಬರುತ್ತೆ, ಇವತ್ತಿನ ವಿಡಿಯೋನಲ್ಲಿ ಶೋಮಿ ರೆಡ್ಮಿ ನೋಟ್ 8 ಮತ್ತೆ ಶೋಮಿ ರೆಡ್ಮಿ ನೋಟ್ 8 ಪ್ರೋನ ಬಗ್ಗೆ ಸಂಪೂರ್ಣವಾದ ಮಾಹಿತಿನ ಇನ್ ಡೀಟೇಲ್ ಆಗಿ ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ವಿ. ನೀವೇನಾದ್ರೂ ಕನ್ನಡಿಗರಿಗೆ ಸಪೋರ್ಟ್ ಮಾಡಬೇಕು ಅಥವಾ ನಮ್ಮಿಂದ ಏನಾದ್ರೂ ಒಂದು ಒಳ್ಳೆ ನಾಲೆಜ್ ಅಥವಾ ಒಳ್ಳೆ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ, ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಕಂದ್ರೆ ಜಸ್ಟ್ ಒಂದು ಲೈಕ್ಸ್ ಗಳ ಮುಖಾಂತರ ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ನನ್ನ ಕೆಳಗಡೆ ಕಮೆಂಟ್ಸ್ ಅಲ್ಲಿ ತಿಳಿಸ್ಕೊಂಡು ಇನ್ನಷ್ಟು ಜಾಸ್ತಿ ಸಪೋರ್ಟ್ಗಳನ್ನ ನೀವು ಮಾಡ್ಕೊಳ್ಬಹುದು. ಸೊ ಬನ್ನಿ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲನೇದಾಗಿ ಶೋಮಿ ರೆಡ್ಮಿ ನೋಟ್ 8 ಮತ್ತೆ ಶೋಮಿ ರೆಡ್ಮಿ ನೋಟ್ 8 ಪ್ರೋ ಎರಡೂ ಸ್ಮಾರ್ಟ್ ಫೋನ್ಸ್ಗಳು ತುಂಬಾ ಒಳ್ಳೆ ಸ್ಪೆಸಿಫಿಕೇಶನ್ ತುಂಬಾ ಕಮ್ಮಿ ಬೆಲೆಗೆ ತಗೊಂಡು ಬರ್ತಾ ಇದೆ. ಸೊ ಹೀಗಾಗಿ ಇದು ಸೆಕೆಂಡ್ ಹಾಫ್ ನಲ್ಲಿ ಮುಂದಿನ 6 ತಿಂಗಳು 2019ರಲ್ಲಿ ಒಂದು ಟಾಪ್ ನಂಬರ್ 1 ಸ್ಮಾರ್ಟ್ ಫೋನ್ ಆಗ್ಬೋದು ನಾನು ಅನ್ಕೊಳ್ತಾ ಇದ್ದೀನಿ. ಸೊ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು ಮತ್ತೆ ಇದರ ಬೆಲೆ ಭಾರತದಲ್ಲಿ ಎಷ್ಟು ಆಗ್ಬೋದು ಅಂತ ನೀವು ನನಗೆ ಕೆಳಗಡೆ ಸಜೆಸ್ಟ್ ಮಾಡಿ, ಕಮೆಂಟ್ಸ್ಗಳಲ್ಲಿ ಆನ್ಸರ್ ಮಾಡಿ. ಸೊ ಮೊದಲಿಗೆ ನಾವು ಶೋಮಿ ರೆಡ್ಮಿ ನೋಟ್ 8 ನ ಸ್ಪೆಸಿಫಿಕೇಶನ್ ನೋಡೋಣ ಅಂತೆ. ಮೊದಲನೇದಾಗಿ ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಬಿಲ್ಡ್ ಕ್ವಾಲಿಟಿನ ನೋಡ್ಕೊಂಡಾಗ ಸೇಮ್ ನಾವು ರೆಡ್ಮಿ ನೋಟ್ 7 ಪ್ರೋ ಯಾವ ರೀತಿಯಾಗಿ ನೋಡಿದ್ವಿ ಅದೇ ರೀತಿಯಾಗಿ ಗ್ಲಾಸ್ ಬಾಡಿ ನೋಡ್ತಾ ಇದ್ವಿ. ಬ್ಯಾಕ್ ಮತ್ತೆ ಫ್ರಂಟ್ ಕೂಡ ನಮಗೆ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಟಿವ್ ನೋಡ್ತಾ ಇದ್ವಿ. ಇಲ್ಲಿ ಸೈಡ್ ಎಜಸ್ ರೌಂಡ್ ಆಗಿದೆಯಾ ಇದು ಇಲ್ವಾ ಅಂತ ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದ್ವಿ. ಸೊ ಸೇಮ್ ನಾವು ಬ್ಯಾಕ್ ಪ್ಯಾನೆಲ್ ಮಾತ್ರ ರೆಡ್ಮಿ ನೋಟ್ 7 ಪ್ರೋ ತರ ನೋಡ್ತಾ ಇದ್ವಿ. ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ 6.3 ಇಂಚಸ್ ಇರುವ ಫುಲ್ HD ಪ್ಲಸ್ ಡ್ಯೂ ಡ್ರಾಪ್ ನಾಚ್ ಜೊತೆ ಒಂದು LCD ಡಿಸ್ಪ್ಲೇ ನೋಡ್ತಾ ಇದ್ವಿ. ಇಲ್ಲಿ ಆಂಡ್ರಾಯ್ಡ್ ಕೂಡ ಸಿಗ್ತಾ ಇಲ್ಲ ಮತ್ತೆ ಫುಲ್ ವ್ಯೂ ಡಿಸ್ಪ್ಲೇನ ಕೂಡ ನಾವು ನೋಡ್ತಕ್ಕಂಥದ್ದಿಲ್ಲ. ಇನ್ನು ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಸಿ ಪೋರ್ಟ್ ನ ನೋಡ್ತಾ ಇದ್ವಿ, 4000 mAh ಬ್ಯಾಟರಿ ನೋಡ್ತಾ ಇದ್ವಿ. ಇದು ಇಂಟ್ರೆಸ್ಟಿಂಗ್ ಥಿಂಗ್ ಏನಪ್ಪಾ ಅಂದ್ರೆ ಇದರಲ್ಲಿ 18 ವ್ಯಾಟ್ ನ ಪವರ್ ಅಡಾಪ್ಟರ್ ನೋಡ್ತಾ ಇದ್ವಿ. ಇದುವರೆಗೆ ನಮಗೆ ಶೋಮಿ ಸ್ಮಾರ್ಟ್ ಫೋನ್ಸ್ ಗಳಲ್ಲಿ ಫಾಸ್ಟ್ ಚಾರ್ಜಿಂಗ್ ಅಂತ ಸ್ಮಾರ್ಟ್ ಫೋನ್ ಅಲ್ಲಿ ಫೀಚರ್ ಸಿಗ್ತಾ ಇತ್ತು, ಬಟ್ ಅದರಲ್ಲಿ 18 ವ್ಯಾಟ್ ನ ಒಂದು ಪವರ್ ಅಡಾಪ್ಟರ್ ಕೊಡ್ತಾ ಇರಲಿಲ್ಲ. ಬಟ್ ರೆಡ್ಮಿ ನೋಟ್ 8 ಮತ್ತೆ ರೆಡ್ಮಿ ನೋಟ್ 8 ಪ್ರೋ ಎರಡರಲ್ಲಿ ಕೂಡ ನಮಗೆ 18 ವ್ಯಾಟ್ ನ ಪವರ್ ಅಡಾಪ್ಟರ್ ನ ಕೊಡ್ತಾ ಇರುವಂತದ್ದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಮೇನ್ ಫೀಚರ್ ಏನಪ್ಪಾ ಅಂದ್ರೆ ಇದರ ಒಂದು ಪ್ರೊಸೆಸರ್ ಸ್ನ್ಯಾಪ್ಡ್ರ್ಯಾಗನ್ 665 ಪ್ರೊಸೆಸರ್ ನ ನೋಡ್ತಾ ಇದ್ವಿ. ಇದನ್ನ ಸೇಮ್ ನಾವು ಶೋಮಿ ಮಿ 8 ನಲ್ಲಿ ಕೂಡ ನೋಡ್ಕೊಂಡಿದ್ವಿ. ಇನ್ನು ಒಂದು ಸ್ಮಾರ್ಟ್ ಫೋನ್ಸ್ ಗಳ ಕ್ಯಾಮ್ರಾನ ಚೆಕ್ ಮಾಡ್ಕೊಂಡಾಗ 48 ಮೆಗಾ ಪಿಕ್ಸೆಲ್ ನ ಸ್ಯಾಮ್ಸಂಗ್ GM2 ಸೆನ್ಸರ್ ನೋಡ್ತಾ ಇದ್ವಿ ಮೇನ್ ಪ್ರೈಮರಿ ಕ್ಯಾಮ್ರಾಗಿ. 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್, 2 ಮೆಗಾ ಪಿಕ್ಸೆಲ್ ನ ಮೈಕ್ರೋ ಲೆನ್ಸ್ ನೋಡ್ತಾ ಇದ್ವಿ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಡೆಪ್ ಸೆನ್ಸರ್ ನ ನೋಡ್ತಾ ಇರುವಂತದ್ದು. ಮುಂದಿನ ಭಾಗ 13 ಮೆಗಾ ಪಿಕ್ಸೆಲ್ ಒಂದು ಸೆಲ್ಫಿ ಶೂಟರ್ ನ ನೋಡ್ತಾ ಇರುವಂತದ್ದು. ಇನ್ನು ಇದರಲ್ಲಿ 3 ವೇರಿಯಂಟ್ಸ್ ಗಳನ್ನ ನೋಡ್ತಾ ಇದ್ವಿ. 464 GB ಇಂಟರ್ನಲ್ ಸ್ಟೋರೇಜ್ಗೆ ಕೇವಲ 9999 ರೂಪಾಯಿ. ನಾಳೆ ದಿನ ಚೈನಾದಲ್ಲಿ ಒಂದು ಬೆಲೆಗೆ ಲಾಂಚ್ ಆಗಿದೆ, ಅದನ್ನ ಕಂಪೇರ್ ಮಾಡಿ ತಿಳಿಸ್ಕೊಡ್ತಾ ಇದೀನಿ. ಇನ್ನು 664 GB ಇಂಟರ್ನಲ್ ಸ್ಟೋರೇಜ್ಗೆ ಕೇವಲ 12,000 ರೂಪಾಯಿ, ಅಂದ್ರೆ 11,999 ರೂಪಾಯಿ. ಇನ್ನು 8 GB 128 GB ವೇರಿಯಂಟ್ ಕೂಡ ನಮಗೆ ಸಿಗ್ತಾ ಇರುವಂತದ್ದು, ಅದರ ಬೆಲೆ 14,000 ರೂಪಾಯಿ. ತುಂಬಾ ಒಂದು ಒಳ್ಳೆ ಪ್ರೈಸ್ಗೆ ಚೈನಾದಲ್ಲಿ ಲಾಂಚ್ ಮಾಡಿದ್ರೆ 1,2,000 ಹೆಚ್ಚು ಕಮ್ಮಿ ಆಗಿ ಇದು ಭಾರತದಲ್ಲಿ ಲಾಂಚ್ ಆದ್ರೂ ಕೂಡ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ತಗೊಂಡ್ ಬರ್ತಾ ಇದೆ ನಾನು ಅನ್ಕೊಳ್ತಾ ಇದ್ದೀನಿ. ಇನ್ನು ನೆಕ್ಸ್ಟ್ 2019ರಲ್ಲಿ ಅತಿ ದೊಡ್ಡ ಬೆಂಕಿ ಸ್ಮಾರ್ಟ್ ಫೋನ್ ಆಗಲಿದ್ದು ಅದು ಶೋಮಿ ರೆಡ್ಮಿ ನೋಟ್ 8 ಪ್ರೋ. ಇನ್ನು ಶೋಮಿ ರೆಡ್ಮಿ ನೋಟ್ 7 ಪ್ರೋ ಆದ ನಂತರ ಇನ್ನು ರೆಡ್ಮಿ ನೋಟ್ 8 ಪ್ರೋ ನಲ್ಲಿ ಏನೆಲ್ಲ ಚೇಂಜಸ್ ಇದೆ, ಏನೆಲ್ಲ ವ್ಯತ್ಯಾಸ ಇದೆ ಅಂತ ನೀವು ಕೇಳಿದ್ರೆ ಶೋಮಿ ರೆಡ್ಮಿ ನೋಟ್ 8 ಪ್ರೋ ನಲ್ಲಿ ನಿಮಗೆ ಒಂದು 3D ಕರ್ವ್ಡ್ ಡಿಸೈನ್ ಆಗಿ ನೋಡ್ತಾ ಇದ್ವಿ. ಇದುವರೆಗೆ ನಾವು ನೋಟ್ 7 ಪ್ರೋ ಮತ್ತೆ ನೋಟ್ 7 ನಲ್ಲಿ ಪ್ಲೇನ್ ಡಿಸೈನ್ ನೋಡಿದ್ವಿ, ಗ್ಲಾಸ್ ಬ್ಯಾಕ್ ಇತ್ತು ಬಟ್ ಕರ್ವ್ ಆಗಿರಲಿಲ್ಲ. ಇದು ಕೈಯಲ್ಲಿ ತುಂಬಾ ಸ್ಮೂತ್ ಆಗಿ ಫೀಲ್ ಆಗುತ್ತೆ. ಇಷ್ಟೇ ಅಲ್ಲದೆ ಇದರಲ್ಲಿ 6.5 ಇಂಚಸ್ ಇರುವ ಫುಲ್ HD ಪ್ಲಸ್ ಡಿಸ್ಪ್ಲೇ ನೋಡ್ತಾ ಇದ್ವಿ. ನಾಚ್ ಡಿಸ್ಪ್ಲೇ ಇದೆ, ಆಂಡ್ರಾಯ್ಡ್ ಕೊಡ್ತಾ ಇಲ್ಲ ಮತ್ತೆ ಫುಲ್ ವ್ಯೂ ನಿಮಗೆ ಡಿಸ್ಪ್ಲೇ ಕೂಡ ಸಿಗ್ತಲ್ಲ. ಬಟ್ ರೆಡ್ಮಿ ನೋಟ್ 7 ಪ್ರೋಕ್ಕಿಂತ ಒಂದು ದೊಡ್ಡದಾಗಿ ಡಿಸ್ಪ್ಲೇ ಇದೆ ಮತ್ತೆ ಚಿಕ್ಕ ಚಿಕ್ಕ ಬೆಜಲ್ ನೋಡ್ತಾ ಇದ್ವಿ. ನೋಟ್ 7 ಪ್ರೋಕ್ಕಿಂತ ಒಂದು ದೊಡ್ಡದಾಗಿರೋ ಡಿಸ್ಪ್ಲೇ ಅಂತ ಹೋಗ್ಬೋದು. 91.42% ಸ್ಕ್ರೀನ್ ಟು ಬಾಡಿ ರೇಷನ್ ನೋಡ್ತಾ ಇರುವಂತದ್ದು. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಮೈನ್ ಹೈಲೈಟ್ ಫೀಚರ್ ಅಪ್ಪ ಅಂದ್ರೆ ಈ ಒಂದು ಸ್ಮಾರ್ಟ್ ಫೋನ್ ಪ್ರೊಸೆಸರ್. ಇದೇ ವರ್ಲ್ಡ್ ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೀಡಿಯಾಟೆಕ್ ನ ಹೈ ಎಂಡ್ ಪ್ರೊಸೆಸರ್, ಅದು ಹೀಲಿಯೋನ G90T ಪ್ರೊಸೆಸರ್ ನಾವು ರೆಡ್ಮಿ ನೋಟ್ 8 ಪ್ರೋ ನಲ್ಲಿ ನೋಡ್ತಾ ಇದ್ವಿ. ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದ್ದು ಇಷ್ಟು ಕಮ್ಮಿ ಬೆಲೆಗೆ ಈ ಪ್ರೊಸೆಸರ್ ಹೆಂಗ್ ಕೊಟ್ರಪ್ಪ ಅಂತ ಒಂದ್ಸಲ ನಾನು ಒಳಗಡೆ ಶಾಕ್ ಆಗ್ತಾ ಇದೀನಿ. ಇಷ್ಟೇ ಅಲ್ಲಿ ನಿಮಗೆ ಲಿಕ್ವಿಡ್ ಕೂಲಿಂಗ್ ಟೆಕ್ನಾಲಜಿ ಕೂಡ ನೋಡ್ತಾ ಇದ್ವಿ. ಇನ್ನು ಈ ಒಂದು ಸ್ಮಾರ್ಟ್ ಫೋನ್ ಅಲ್ಲಿ ಮೇನ್ ಮತ್ತೊಂದು ಫೀಚರ್ ಅಂದ್ರೆ ಒಂದು ಸ್ಮಾರ್ಟ್ ಫೋನ್ಸ್ ಗಳ ಕ್ಯಾಮ್ರಾ 64 ಮೆಗಾ ಪಿಕ್ಸೆಲ್ ನ ಮೇನ್ GMW ಸ್ಯಾಮ್ಸಂಗ್ ಕಡೆಯಿಂದ GMW ಒಂದು ಸೆನ್ಸರ್ ನ ನೋಡ್ತಾ ಇದ್ವಿ. 8 ಮೆಗಾ ಪಿಕ್ಸೆಲ್ ನ ಅಲ್ಟ್ರಾ ವೈಡ್, 2 ಮೆಗಾ ಪಿಕ್ಸೆಲ್ ನ ಮೈಕ್ರೋ ಲೆನ್ಸ್ ನೋಡ್ತಾ ಇದ್ವಿ ಮತ್ತೆ 2 ಮೆಗಾ ಪಿಕ್ಸೆಲ್ ನ ಡೆಪ್ ಸೆನ್ಸರ್ ನೋಡ್ತಾ ಇದ್ವಿ. ಸೊ ಇಲ್ಲಿ ಕೂಡ ನಾವು ನೋಟ್ 8 ತರ ಕ್ವಾಡ್ ಕೋರ್ ಕ್ಯಾಮೆರಾ ನೋಡ್ತಾ ಇದ್ವಿ. ಜಸ್ಟ್ ಒಂದು ಮೇನ್ ಪ್ರೈಮರಿ ಸೆನ್ಸರ್ಸ್ ಗಳು ಮಾತ್ರ ಚೇಂಜಸ್ ಆಗಿ ನೋಡ್ತಾ ಇದ್ವಿ. ಇನ್ನು ಮುಂದಿನ ಭಾಗ
30 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ನ ಕೂಡ ನೋಡ್ತಾ ಇರುವಂಥದ್ದು. ಬಟ್ ಇಲ್ಲಿ ಜಸ್ಟ್ ನಾನು ಮಿಸ್ಸಿಂಗ್ ಅನ್ಕೊಳ್ತಾ ಇದ್ದೀನಿ, ಇದರಿಂದ ಆಂಡ್ರಾಯ್ಡ್ ಪ್ಯಾನಲ್ ಬೇಕಾಗಿತ್ತು ಮತ್ತೆ ಫುಲ್ ವ್ಯೂ ಡಿಸ್ಪ್ಲೇ ಬೇಕಾಗಿತ್ತು ಅನ್ಕೊಳ್ತಾ ಇದ್ದೀನಿ. ಮತ್ತೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇಲ್ಲಿ ಕೂಡ ನಮಗೆ ಸಿಗ್ತಾ ಇಲ್ಲ. ಆ ಒಂದು ಕ್ಯಾಮ್ರಾ ಬಂಪ್ ಕೆಳಗಡೆ ನಿಮಗೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಅಲ್ಲ, ಅಲ್ಲಿ ನಾರ್ಮಲ್ ಫಿಂಗರ್ ಪ್ರಿಂಟ್ ನ ನೋಡ್ತಾ ಇರುವಂತದ್ದು. ಇನ್ನು ಇದರಲ್ಲಿ ಕೂಡ ನಾವು ಒಂದು ಹೈಬ್ರಿಡ್ ಸಿಮ್ ಸ್ಲಾಟ್ ನ ನೋಡ್ತಾ ಇದ್ವಿ. ಭಾರತದಲ್ಲಿ ಡೆಡಿಕೇಟ್ ಸಿಮ್ ಸ್ಲಾಟ್ ಜೊತೆ ಬಂದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸಿ ಪೋರ್ಟ್ ನ ನೋಡ್ತಾ ಇದ್ವಿ. 18 ವ್ಯಾಟ್ ನ ಪವರ್ ಅಡಾಪ್ಟರ್ ನ ರೆಡ್ಮಿ ನೋಟ್ 8 ಪ್ರೋ ಕೂಡ ನೋಡ್ತಾ ಇದ್ವಿ. ಫಾಸ್ಟ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಆಗುತ್ತೆ. ಇನ್ನು ನೋಟ್ 7 ಪ್ರೋಗೆ ಇದಕ್ಕೆ ಕಂಪೇರ್ ಮಾಡ್ಕೊಂಡ್ರೆ ನಾವಿಲ್ಲಿ ಬ್ಯಾಟ್ರಿನ ಜಾಸ್ತಿಯಾಗಿ ನೋಡ್ತಾ ಇದ್ವಿ. ಅದು 4500 mAh ಬ್ಯಾಟ್ರಿ ನಮಗೆ ಇದರಲ್ಲಿ ಸಿಗ್ತಾ ಇದೆ. ಸೊ ಇದೊಂದು ತುಂಬಾ ಒಳ್ಳೆಯ ಪವರ್ಫುಲ್ ಸ್ಮಾರ್ಟ್ ಫೋನ್ ಆಗಲಿದ್ದು Helio G90D ಪ್ರೊಸೆಸರ್ ಕೊಡ್ತಾ ಇದ್ದಾರೆ. ಇದು ಸ್ಪೆಷಲಿ ಗೇಮಿಂಗ್ ಗೋಸ್ಕರ ಮಾಡಿರುವಂತಹ ಒಂದು ಪ್ರೊಸೆಸರ್ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇನ್ನು ಇದರಲ್ಲಿ 3 ವೇರಿಯಂಟ್ಸ್ ಗಳನ್ನ ಲಾಂಚ್ ಮಾಡಿದ್ರೆ, ಕಲರ್ಸ್ ಕೂಡ 2 ಸಿಗ್ತದೆ ನಿಮಗೆ. ಒಂದು ಈ ರೀತಿಯಾಗಿ ಗ್ರೀನ್ ಸಿಗ್ತದೆ, ಇನ್ನೊಂದು ವೈಟ್ ಸಿಗ್ತದೆ. ಸೊ ನನಗೆ ಇದು ವೈಟ್ ಯಾಕೋ ಏನೋ ಗೊತ್ತಿಲ್ಲ, ತುಂಬಾ ಇಷ್ಟ ಆಯ್ತು. ಸೊ ಭಾರತದಲ್ಲಿ ಲಾಂಚ್ ಆದ ತಕ್ಷಣ ನಾನು ಬೇಗ ಇದನ್ನ ಪರ್ಚೇಸ್ ಮಾಡ್ತೀನಿ. ಸೊ ನೀವೆಲ್ಲ ಜಾಸ್ತಿ ಎಷ್ಟು ಪ್ರೈಸ್ ಹೇಳ್ಗುರು ಅಂತ ಇರ್ಬೋದು. ಇನ್ನು ಕೊನೆಯದಾಗಿ ನೀವೆಲ್ಲ ಇಂದು ರೆಡ್ಮಿ ನೋಟ್ 8 ಪ್ರೋನ ಬೆಲೆ ಎಷ್ಟಾಗತ್ತೆ ಅಂತ ಕೇಳೋದಾದ್ರೆ ನೀವೊಂದ್ಸಲ ಶಾಕ್ ಆಗ್ತೀರಾ ಅನ್ಕೊಳ್ತಾ ಇದ್ದೀನಿ. ತುಂಬಾ ಕಮ್ಮಿ ಬೆಲೆಗೆ ಲಾಂಚ್ ಮಾಡಿದ್ರೆ ಚೈನಾದಲ್ಲಿ. ಮೊದಲನೇದಾಗಿ ಬೇಸ್ ವೇರಿಯಂಟ್ 464 GB ಇಂಟರ್ನಲ್ಗೆ 13,999 ರೂಪಾಯಿ. ಎರಡನೇದಾಗಿ 664 GB ಇಂಟರ್ನಲ್ಗೆ 16,000 ರೂಪಾಯಿ, ಅಂದ್ರೆ 15,999 ರೂಪಾಯಿ. ಇನ್ನು ಮೂರನೇ ವೇರಿಯಂಟ್ ಅದು 8 GB 128 GB ಇಂಟರ್ನಲ್ಗೆ 18,000 ರೂಪಾಯಿ, ಅಂದ್ರೆ 17,999 ರೂಪಾಯಿ. ಸೊ ತುಂಬಾ ಒಂದು ಒಳ್ಳೆ ಸ್ಪೆಸಿಫಿಕೇಶನ್ ಜೊತೆ ಬಂದಿದೆ Helio G90D ಪ್ರೊಸೆಸರ್. ಇದು ತುಂಬಾ ಒಳ್ಳೆ ಫೀಚರ್ ಇದೆ ಯಾರು. ಇಷ್ಟೇ ಅಲ್ಲಿ 64 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ನೋಡ್ತಾ ಇದ್ವಿ, 4500 mAh ಬ್ಯಾಟ್ರಿ ನೋಡ್ತಾ ಇದ್ವಿ. ಸೊ ತುಂಬಾ ಒಂದು ಒಳ್ಳೆ ಪ್ಯಾಕೇಜ್ ನಾವು ಕಮ್ಮಿ ಬೆಲೆಗೆ ನೋಡ್ತಾ ಇದ್ವಿ. ಸೊ ಹೀಗಾಗಿ ಇದು ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಲಾಂಚ್ ಆಗುತ್ತೆ, ಎಷ್ಟು ಪ್ರೈಸ್ ನೋಡ್ಕೊಂಡು ಬರುತ್ತೆ, 1-2 ರೂಪಾಯಿ ಸ್ವಲ್ಪ ಜಾಸ್ತಿ ಕಮ್ಮಿ ಆದ್ರೂ ಕೂಡ ಇದೊಂದು ಒಳ್ಳೆ ಸ್ಪೆಸಿಫಿಕೇಶನ್ ಹೊಂದಿದೆ ನಾನು ಅನ್ಕೊಳ್ತಾ ಇದ್ದೀನಿ. ಇನ್ನು ಬಾಕಿ ನೀವೇ ಹೇಳ್ಬೇಕಾಗಿದೆ, ಇದ್ರ ಬೆಲೆ ಎಷ್ಟು ಬರಬೇಕು ಮತ್ತೆ ಏನ್ ಮಿಸ್ಸಿಂಗ್ ಅನಿಸ್ತಾ ಅಥವಾ ಒಳ್ಳೆ ಫೋನ್ ಅನಿಸ್ತಾ, ಇದ್ರ ಬಗ್ಗೆ ನನಗೆ ಕೆಳಗಡೆ ಕಾಮೆಂಟ್ಸ್ ತಿಳಿಸೋಕೆ ಮರಿಬೇಡಿ. ಸಿಗೋಣ ಅಂತ ನಮ್ಮ ಮುಂದಿನ ಟೆಕ್ ನ್ಯೂಸ್ ಅಥವಾ ಮುಂದಿನ ಎಪಿಸೋಡ್ಗಳಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಗೈಸ್, ಸಿ ಯು ಇನ್ ದ ನೆಕ್ಸ್ಟ್ ಒನ್. ಪೀಸ್.